₹1,000 ಹಾಕಿಸ್ಕೊಂಡು ₹15,000 ಅವ್ರು ಕೊಟ್ಟೇ ಕೊಡ್ತಾರೆ ನಿಮಗೆ, ಒಂದೇ ವಾರದಲ್ಲಿ ಕೊಡ್ತಾರೆ ಅವರು. ಅದನ್ನ ಕೊಟ್ಬಿಟ್ಟು ನಿಮಗೆ ಇವ 15,000 ಪ್ಲಸ್ 1,000 16,000 ಇದೆಯಲ್ಲ, 16,000 ಇನ್ನೊಂದು ಸರ್ತಿ ಹಾಕಿ ನಿಮಗೆ ನಾವು 40,000 ಕೊಡ್ತೀವಿ ಅಂತ ನಿಮಗೆ ಹೇಳ್ತಾರೆ ಅವರು. ನಿಮಗೆ ಇವಾಗ 15,000 ಬಂದಿದೆ ಅಲ್ಲ, ಎಲ್ಲರಿಗೂ ಇವಾಗ ಸ್ವಲ್ಪ ಎಕ್ಸೈಟ್ ಆಗಿದ್ದೀರಲ್ಲ, ಇಲ್ಲ ಬಂದೈತೆ ನೋಡಿ ಇಲ್ಲಿ ಕೊಟ್ಟವನು ಅವನು, ಪಾಪ ಅವನು ಕರೆಕ್ಟಾಗಿ ಹೇಳೋನು, SP ಸಾಹೇಬ್ರು ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ನೀವು ಆ 16,000 ವಾಪಸ್ ಹಾಕ್ತೀರ. ಅವನು 16,000 ಹಾಕ್ಬಿಟ್ಟು ನಿಮಗೆ ನೆಕ್ಸ್ಟ್ 40,000 ಕೊಡ್ತಾನೆ ಅವನು, ಗ್ಯಾರಂಟಿ 40,000 ಒಂದು ತಿಂಗಳಾದ್ಮೇಲೆ ಕೊಡ್ತಾನೆ ಅವನು. ಒಂದು ವಾರಕ್ಕೆ ನಿಮ್ಗೆ 15,000 ಕೊಟ್ಟ, ಒಂದು ತಿಂಗಳಾದ್ಮೇಲೆ ನಿಮ್ಗೆ ಅವನು 40,000 ಕೊಡ್ತಾನೆ. ಈ 40,000ನ ನೀವು ಮತ್ತೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಆ 40,000ನ ನೀವು ಹಾಕಿದಾಗ 3 ತಿಂಗಳಲ್ಲಿ ನಿಮಗೆ ನಾನು 4 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಹೆಂಗೆ ಇದು? ನಿಮ್ಮ 1,000ದಿಂದ ನೀವು ಎಲ್ಲಿಗೆ ಹೋದ್ರಿ? 4 ಲಕ್ಷ. ಯಾವ ಅಂಬಾನಿ ಬೇಕು, ಯಾವ ಅದಾನಿ ಬೇಕು? ನೀವೇ ಅಂಬಾನಿ, ನೀವೇ ಅದಾನಿ. ಸೊ ಅವನು ನೆಕ್ಸ್ಟ್ ಏನ್ ಮಾಡ್ತಾನೆ, 40,000ನ ಇನ್ವೆಸ್ಟ್ ಮಾಡಿಕೊಂಡು ಅವನು ನಿಮ್ಮ ಕಾಂಟ್ಯಾಕ್ಟ್ನ ಬ್ಲಾಕ್ ಮಾಡಿಬಿಟ್ಟು ಆ ಆ್ಯಪ್ನ ಡಿಸೇಬಲ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಸೊ ಅಲ್ಲೇನಾಗುತ್ತೆ, ನೀವು ಫಂಡ್ಸ್ನ ಝೀರೋದಾಗ ಹಾಕಿರ್ತೀರ. ನೀವು ಅನ್ನೋ ಆ್ಯಪನ್ನು ಕೇಳಿರ್ತೀರಾ, ಲೆಮನ್ ಅನ್ನೋ ಆ್ಯಪನ್ನು ಕೇಳಿರ್ತೀರಾ. ಇದೇ ಥರ ದೇರ್ ಆರ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್, ಅದನ್ನ ನೀವು ಕೇಳಿರ್ತೀರಾ. ಇವ್ರು ಏನು ಮಾಡ್ತಾರೆ, ವಾಟ್ಸ್ಆ್ಯಪಲ್ಲಿ ಟೆಲಿಗ್ರಾಮಲ್ಲಿ ನಿಮಗೆ ಇದೇ ಥರ ಲರ್ನ್ ಗೆಟ್ ರಿಚ್ ಕ್ವಿಕ್, ಬೇಗ ನೀವು ದುಡ್ಡನ್ನ ಸಂಪಾದನೆ ಮಾಡಿ. ₹1,000 ಹಾಕಿದ್ರೆ ನಿಮಗೆ ಒಂದು ವಾರದಲ್ಲಿ 20,000 ಬರುತ್ತೆ. ಆ 20,000ನ ಹಾಕಿದ್ರೆ ಇಮಿಡಿಯೇಟ್ ಆಗಿ ಒಂದೇ ತಿಂಗಳಲ್ಲಿ 2 ಲಕ್ಷ ಆಗುತ್ತೆ. ಆ 2 ಲಕ್ಷ ಆದ್ಮೇಲೆ ಮತ್ತೆ ನಿಮ್ಗೆ ಇನ್ನೂ ಒಂದು 10 ಲಕ್ಷ ಬಂದ್ಬಿಡುತ್ತೆ ಅಂತ ಈ ತರ ಹೇಳಿ ಅವರು ನಿಮಗೆ ಒಂದು ಆ್ಯಪ್